ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕನ್ನಡದ ಒಂದು ಅತ್ಯಂತ ದೊಡ್ಡ ಕವಯಿತ್ರಿ, ವಚನಗಾರ್ತಿ, ಶಿವಶರಣಿ ಆಗಿರ್ತಕ್ಕಂತಹ ಅಕ್ಕ ಮಹಾದೇವಿ ಅವರ ಒಂದು ವಚನವನ್ನು, ಬಹು ಸುಂದರವಾಗಿರ್ತಕ್ಕಂತಹ, ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂತಹ ವಚನವನ್ನು ಹಾಡಿ ಅದರ ಅರ್ಥವನ್ನು ಹೇಳಿ, ತದನಂತರದಲ್ಲಿ ನನಗೆ ಅನಿಸಿರ್ತಕ್ಕಂಥ ಇತರೆ ಹಲವಾರು ವಿಚಾರಗಳು ಅದು ವಚನಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದ ಮುಖಾಂತರ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ವಚನವನ್ನು ನೋಡೋಣ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ನೊರೆತೆರೆಗಳಿಗಂಜಿದೊಡೆಯಂತಯ್ಯ, ನೊರೆತೆರೆಗಳಿಗಂಜಿದೊಡೆಯಂತಯ್ಯ. ಎಂತಯ್ಯ 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 ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಂತೆಯ ಒಳಗೊಂದು ಮನೆಯ ಮಾಡಿ, ಸಂತೆಯ ಒಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದ ಒಳಗೆ ಹುಟ್ಟಿದ ಬಳಿಕ, ಲೋಕದ ಒಳಗೆ ಹುಟ್ಟಿದ ಬಳಿಕ, ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಇದೊಂದು ಬಹು ಅದ್ಭುತವಾಗಿರ್ತಕ್ಕಂಥ ವಚನ ಆಗಿದೆ. ಇಲ್ಲಿ ಸಮಾಧಾನದ ಮಹತ್ವವನ್ನು ಈ ವಚನ ಬಹಳ ಚೆನ್ನಾಗಿ ಸಾಕಷ್ಟು ದೃಷ್ಟಾಂತಗಳನ್ನು ಕೊಡೋದ್ರ ಮುಖಾಂತರ ತಿಳಿಸ್ಕೊಡುತ್ತೆ. ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಅಂದರೆ ಮನೆ ಮಾಡಿರೋದೇ ಬೆಟ್ಟದ ಮೇಲೆ, ಕಾಡು ಗುಡ್ಡದಲ್ಲಿ, ಅಲ್ಲಿ ಎಲ್ಲ ರೀತಿಯ ದುಷ್ಟ ಕಾಡು ಮೃಗಗಳೆಲ್ಲ ಇರ್ತವೆ. ಮನೆ ಮಾಡಿರೋದೇ ಅಂಥ ಜಾಗದಲ್ಲಿ ಅಂದಮೇಲೆ ಆ ಮೃಗಗಳಿಗೆ ನಾವು ಯಾಕೆ ಹಂಚ್ಕೋಬೇಕು? ಒಂದು ವೇಳೆ ಹಂಚ್ಕೊಳ್ಳಂಗಿದ್ರೆ ಯಾಕೆ ಮಾಡಬೇಕಾಗಿತ್ತು ಅಲ್ವಾ? ಅದೇ ರೀತಿ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ, ನೊರೆತೆರೆಗಳಿಗೆ ಅಂಜಿದೊಡೆಯಂತಯ್ಯ. ಅಂದರೆ ಈಗ ಮನೆ ನಾವು ಕಟ್ಟಿರೋದೇ ಸಮುದ್ರದ ತಟದಲ್ಲಿ, ಸಮುದ್ರದ ದಂಡೆ ಮೇಲೇ ಕಟ್ಟಿದ್ದೀವಿ. ಸಮುದ್ರದಿಂದ ಯಾವಾಗ ಬೇಕಾದರೂ ದೊಡ್ಡ ದೊಡ್ಡ ತೆರೆಗಳು ಬಂದು ಮನೆಯನ್ನು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗ್ಬಿಡ್ಬೋದು. ಹಾಗಾಗಿ ಆ ರೀತಿ ಸಮುದ್ರದ ದಂಡೆಯಲ್ಲೇ ಮನೆ ಮಾಡಿರುವಾಗ ನಮಗೆ ಗೊತ್ತಿದೆ ಸಮುದ್ರದಲ್ಲಿ ತೆರೆಗಳು ಬರ್ತಿರ್ತಾವೆ, ಯಾವಾಗ ಬೇಕಾದರೂ ಸಮುದ್ರ ಉಕ್ಕಿ ಬರ್ಬೋದು ಅಂತೇಳಿ. ಅವುಗಳಿಗೆ ಹಂಚ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಹಂಚ್ಕೋಬಾರ್ದಲ್ವಾ? ಅದೇ ರೀತಿಯಾಗಿ ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಸಂತೆ ಅಂದರೆ ಅಲ್ಲಿ ಸದ್ದು ಗದ್ದಲ ಇರುತ್ತೆ ಸಾಕಷ್ಟು. ಅಂಥ ಸಂತೆ ಒಳಗಡೆ ಮನೆ ಮಾಡಿದ ಮೇಲೆ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗತ್ತೆ. ಅದು ಬಿಟ್ಟು ಅಲ್ಲಿ ಶಬ್ದ ತುಂಬ ಇದೆ ಅಂತೇಳಿ ನಾವು ಭಯಪಟ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಹುಟ್ಟಿ ಬಂದಿದ್ವಿ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅಂದರೆ ಈ ಜಗತ್ತಿನಲ್ಲಿ ನಾವು ಹುಟ್ಟಿ ಬಂದ ಮೇಲೆ ಇಲ್ಲಿ ನಮ್ಮನ್ನು ಹೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ, ಬೈಯೋರು ಇರ್ತಾರೆ, ದಂಡಿಸೋರು ಇರ್ತಾರೆ, ಎಲ್ಲ ಥರದ ಜನಗಳು ಇರ್ತಾರೆ. ಹಾಗಾಗಿ ನಾವು ಅವೆಲ್ಲದಕ್ಕೂ ಹೊಗಳಿದಾಗ ಹೋಗ್ಬೋದು, ತೆಗಳಿದಾಗ ಅಥವಾ ಬೈದಾಗ ಕುಗ್ಗೋದು, ಈ ಥರದ್ದೆಲ್ಲ ಮಾಡ್ಕೋತ ಕೂತ್ರೆ ನಾವು ಆ ಕಡೆ ಈ ಕಡೆ ಎಲ್ಲ ಕಡೆನೂ
ನಮ್ಮ ಮನಸ್ಸು ಹೊಯ್ದಾಡ್ಬಿಟ್ಟು ನಾವು ಏನು ಅಂದ್ಕೊಂಡಿರ್ತೀವೋ ಆ ಸಾಧನೆಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ತುಂಬ ಸಾಮಾನ್ಯ. ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಬಳಿಕ ಈ ಥರದ್ದೆಲ್ಲ ಕಷ್ಟದ ಪರಿಸ್ಥಿತಿಗಳು, ಒಳ್ಳೆಯ ಪರಿಸ್ಥಿತಿಗಳು ಎಲ್ಲವೂ ಬರ್ತವೆ. ಅವಕ್ಕೆಲ್ಲವಕ್ಕೂ ಹೆದರಿಕೊಳ್ಳದೆ, ಮನಸ್ಸಿನಲ್ಲಿ ಅದ್ರ ಬಗ್ಗೆ ನಾವು ಕೋಪವನ್ನು ತಾಳದೆ, ಹೆದರಿಕೊಳ್ಳದೆ ಸಮಾಧಾನಿಯಾಗಿರಬೇಕು. ಅವೆಲ್ಲವನ್ನು ಸಮಾಧಾನ ಚಿತ್ತದಿಂದ ಎದುರಿಸಿ ನಾವು ನಮ್ಮ ಸಾಧನೆಯನ್ನು ಮಾಡಬೇಕು ಅಂತೇಳಿ ಇದು ವಚನದ ಆಶಯವಾಗಿದೆ. ಈ ಸಮಾಧಾನದ ಮಹತ್ವವನ್ನು ಬಹಳ ಸೊಗಸಾಗಿ ಈ ವಚನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಕ್ಕನವರು. ಇದೇ ರೀತಿಯಾಗಿ ಸಮಾಧಾನ ಅಥವಾ ಸಮಚಿತ್ತತೆ, ಅಂದರೆ ಸಮಾಧಾನ ಅಂದರೆ ಮುಖ್ಯವಾಗಿ ಯಾವುದೇ ರೀತಿಯ ಅಹಂಕಾರ, ಮಮಕಾರ, ಯಾರಾದರೂ ನಮಗೆ ಹೊಗಳಿದರೆ ನಾವು ಅದರಿಂದ ಸಂತೋಷ ಪಡ್ತಕ್ಕಂಥದ್ದು, ಅಥವಾ ಯಾರಾದರೂ ಬೈದರೆ ಆವಾಗ ದುಃಖ ಪಟ್ಕೊಳ್ತಕ್ಕಂಥದ್ದು, ಅವ್ರ ಮೇಲೆ ಕೋಪವನ್ನು ತಾಳ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಇವೆಲ್ಲವನ್ನು ಮಾಡದೆ ಇರತಕ್ಕಂಥ ಒಂದು ಸ್ಥಿತಿಗೆ ಸಮಾಧಾನದ ಸ್ಥಿತಿ, ಅಥವಾ ಅದು ಸಮಚಿತ್ತ ಅಂತಂದೇಳಿ ಕರಿತೀವಿ. ಅಂದರೆ ಎಲ್ಲವನ್ನೂ ಒಂದೇ ರೀತಿಯಲ್ಲಿ ನೋಡ್ತಕ್ಕಂಥದ್ದು, ಯಾವುದರ ಆಕರ್ಷಣೆಗೂ ಒಳಗಾಗದೆ ಅವೆಲ್ಲವುಗಳನ್ನು ಮೀರಿ ಜೀವನ ಮಾಡತಕ್ಕಂಥ ಒಂದು ಸ್ಥಿತಿ ಏನಿರುತ್ತಲ್ಲೋ ಅದನ್ನು ಸಮಾಧಾನದ ಸ್ಥಿತಿ ಅಥವಾ ಸಮತ್ವದ ಸ್ಥಿತಿ ಅಂತೇಳಿ ಕರೀತಾರೆ. ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯೋಗಂ ಸಮತ್ವ ಮುಚ್ಚತೆ ಅಂತೇಳಿ ಹೇಳ್ತಾರೆ ಒಂದು ಕಡೆಗೆ. ಅಂದರೆ ಯೋಗ, ಯಾವ ಯೋಗ? ಕರ್ಮಯೋಗ. ಅಂದರೆ ಫಲಾಪೇಕ್ಷೆ ಇಲ್ಲದೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂತಹ ಕೆಲಸಗಳಿಗೆ ಯೋಗ ಅಂತಂದೇಳಿ ಕರೀತಾರೆ. ಆ ರೀತಿಯಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ನಾನು ಮಾಡಿದೆ, ನಾನು ಅನುಭವಿಸಿದೆ, ನಾನು ಅಂತಕ್ಕಂಥ ಅಹಂಕಾರ, ಮಮಕಾರ ಇಲ್ಲದೆ ಕಾರ್ಯದಲ್ಲಿ ತೊಡಗಿಕೊಳ್ತಕ್ಕಂಥದ್ದು, ಅಂದರೆ ಕೇವಲ ಕರ್ತವ್ಯ ಪ್ರಜ್ಞೆಯಿಂದ ಮಾತ್ರನೇ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಅಲ್ಲಿ ಯೋಗ ಅಂತೇಳಿ ಕರೀತಾರೆ. ಅದನ್ನು ಆ ಯೋಗನೇ ಸಮತ್ವಂ ಉಚ್ಚತೆ. ಅಂದರೆ ಅಲ್ಲಿ ಒಂದು ಸಮಚಿತ್ತದಿಂದ ಇರತಕ್ಕಂಥ ಸ್ಥಿತಿಗೆ ಯೋಗಕ್ಕೆ ಹೋಲಿಸ್ತಾರೆ. ಕರ್ಮಯೋಗ ಅಂದರೆ ಕರ್ಮಯೋಗಿ ಆಗಿರ್ತಕ್ಕಂಥವ್ರಿಗೆ ಮಾತ್ರ ಅಂಥ ಒಂದು ಸ್ಥಿತಿ ಬರಲಿಕ್ಕೆ ಸಾಧ್ಯವಾಗುತ್ತೆ. ನಾವೆಲ್ಲರೂ ಸಹ ಆ ದಿಕ್ಕಿನಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡಬೇಕು. ಅಂದರೆ ಈ ರೀತಿಯಾಗಿ ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಬರ್ತಕ್ಕಂಥ ಎಲ್ಲ ಅಡೆತಡೆ, ಅಡ್ಡಿ, ಆತಂಕಗಳನ್ನು ಎದುರಿಸಿಬಿಟ್ಟು ನಮ್ಮದು ಏನು ಒಂದು ಉದ್ದೇಶ ಇಟ್ಕೊಂಡಿರ್ತೀವಲ್ಲ ಆ ಉದ್ದೇಶ ಸಾಧನೆಗೋಸ್ಕರ ನಾವು ಸಮಾಧಾನ ಚಿತ್ತದಿಂದ ಮುಂದುವರಿಬೇಕು. ಅಂದರೆ ಕರ್ತವ್ಯ ಪ್ರಜ್ಞೆಯಿಂದ ನಮ್ಮ ಕೆಲಸಗಳನ್ನು ಮಾಡಿಕೊಳ್ತಾ ಮುಂದಕ್ಕೆ ಹೋಗಬೇಕು ಅಂತೇಳಿ ಹೇಳ್ತಾರೆ. ಸೊ ನಮ್ಮ ಭಾರತೀಯ ತತ್ವ ಪರಂಪರೆ ಅಥವಾ ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ಥರದ್ದು ಸಾಕಷ್ಟು ವಿಚಾರಗಳು ಬರ್ತವೆ. ಭಾರತ ಒಂದು ಆಧ್ಯಾತ್ಮಿಕ ರಾಜಧಾನಿ ಅಂತ ಹೇಳ್ಬೋದು ಇಡೀ ವಿಶ್ವದಲ್ಲಿ. ಕೇವಲ ಈಗಿನ ಕಾಲದಲ್ಲಿ ಅಷ್ಟೇ ಅಲ್ಲ, ಪುರಾತನ ಕಾಲದಿಂದನೂ ಭಾರತದ ಈ ಆಧ್ಯಾತ್ಮದ ಜ್ಞಾನಕ್ಕೆ ಸೋತ್ಬಿಟ್ಟು ಸಾಕಷ್ಟು ಜನ ಹೊರಗಿನಿಂದ ಬೇರೆ ಬೇರೆ ಪ್ರದೇಶಗಳಿಂದೆಲ್ಲ ಭಾರತಕ್ಕೆ ಬಂದು ಆಧ್ಯಾತ್ಮದ ಅಧ್ಯಯನಕ್ಕೋಸ್ಕರ ಇಲ್ಲಿ ಬಂದು ಸೇರ್ತಾ ಇದ್ದಿದ್ದು ನಮಗೆಲ್ಲರಿಗೂ ತಿಳಿದಿದೆ. ಇತಿಹಾಸವನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಇಂಥ ಆಧ್ಯಾತ್ಮಿಕ ಬೆಳಕನ್ನು ಇಡೀ ಜಗತ್ತಿಗೆ ಪಸರಿಸಿ ಹರಡಿದಂತಹ ಈ ನಮ್ಮ ನಾಡಿನಲ್ಲಿ ನಮ್ಮ ಪುರಾತನ ಪರಂಪರೆ, ತತ್ವ, ಚಿಂತನೆಗಳು ಇವುಗಳೆಲ್ಲವನ್ನು ನಾವು ಚೆನ್ನಾಗಿ ತಿಳಿದುಕೊಂಡು ಅದರ ಬೆಳಕಿನ ಅಡಿಯಲ್ಲಿ ಅಥವಾ ಅದರ ಬೆಳಕಿನ ಜೊತೆಯೊಂದಿಗೆ, ಅದರ ಬೆಳಕಿನ ಸಹಾಯದೊಂದಿಗೆ ನಾವು ನಮ್ಮ ಜೀವನವನ್ನು ಪುನೀತಗೊಳಿಸ್ಕೊಳ್ಬೋದು, ಪಾವನಗೊಳಿಸ್ಕೊಳ್ಬೋದು. ಈ ರೀತಿಯಾಗಿ ಮಾಡಿದಾಗ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸನೂ ಸಹ ಪರಮಾತ್ಮನ ಪೂಜನೆ ಆಗುತ್ತೆ. ನಾವು ಆವಾಗ ನಮ್ಮ ಆಲೋಚನೆಗಳು, ನಮ್ಮ ದೃಷ್ಟಿಕೋನ ಬಹು ವಿಸ್ತಾರವಾಗ್ತಾ ಹೋಗುತ್ತೆ. ಅಂದರೆ ಕೇವಲ ಭಾರತೀಯರು ಮಾತ್ರ ವಸುದೈವ ಕುಟುಂಬಕಂ, ಅಂದರೆ ವಿಶ್ವನೇ ಒಂದು ಕುಟುಂಬ ಅಂತಕ್ಕಂಥ ಭಾವನೆಯಿಂದ ಬಾಳಲಿಕ್ಕೆ ಸಾಧ್ಯ. ಯಾಕೆಂದರೆ ಅಂತಹ ತತ್ವ, ಚಿಂತನೆ, ಆದರ್ಶಗಳನ್ನು ಜಗತ್ತಿಗೆ ಕೊಟ್ಟಿರತಕ್ಕಂಥ ನಾಡು ಅದು ಯಾವುದಾದ್ರೂ ಇದ್ದರೆ ಅದು ಭಾರತ ಮಾತ್ರ. ಹಾಗಾಗಿ ಆಮೇಲೆ ಇಲ್ಲಿ ನಾವು ಕೇವಲ ಮನುಷ್ಯರಿಗಷ್ಟೇ ಒಳ್ಳೆಯದನ್ನು ಬಯಸೋದಿಲ್ಲ, ಎಲ್ಲ ಸಕಲ ಚರಾಚರ ಪಶು ಪ್ರಾಣಿ ಪಕ್ಷಿಗಳಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೇವೆ. ವೇದಗಳಲ್ಲೇ ಹೇಳ್ತಾರೆ ಒಂದು ಕಡೆಗೆ, ಶಂನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಅಂದರೆ ಇಲ್ಲಿ ಎರಡು ಕಾಲಿನ ಎಲ್ಲ ಪ್ರಾಣಿಗಳು, ಎರಡು ಕಾಲಿನ ಪ್ರಾಣಿಗಳಂದರೆ ಮನುಷ್ಯರಿಗೂ ಒಳ್ಳೆಯದಾಗಲಿ. ಹಾಗೆ ಚತುಷ್ಪದೇ ಅಂದರೆ ಎರಡಕ್ಕಿಂತ ಹೆಚ್ಚಿನ ಕಾಲುಗಳಿರ್ತಕ್ಕಂಥ, 4 ಕಾಲುಗಳು, 6 ಕಾಲುಗಳು, ಅಂದರೆ ಎಲ್ಲ ಬೇರೆ ಉಳಿದಿರ್ತಕ್ಕಂಥ ಎಲ್ಲ ಪಶು ಪ್ರಾಣಿ ಪಕ್ಷಿಗಳು ಎಲ್ಲವಕ್ಕೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಬಯಸ್ತಕ್ಕಂಥದ್ದು
ಏನಾದರೂ ಒಂದು ಮನಸ್ಥಿತಿ ಎಲ್ಲಾದರೂ ಇದೆಯಂದರೆ ಅದು ಭಾರತದಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ಆಧ್ಯಾತ್ಮದ ತವರಾಗಿರ್ತಕ್ಕಂಥ ಈ ಭಾರತದಲ್ಲಿ ಹಲವಾರು ಉಪಸಂಸ್ಕೃತಿಗಳು ಹುಟ್ಟಿ ಬಂದಿದ್ದವು. ಅದರಲ್ಲಿ ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ವಚನ ಸಾಹಿತ್ಯದಲ್ಲಿ ಇಂಥ ಒಂದು ಮೇರು ತತ್ವದ ಉನ್ನತ ಮಟ್ಟದ ತತ್ವ ಚಿಂತನೆಯನ್ನು ತಿಳಿಸ್ಕೊಡ್ತಕ್ಕಂತಹ ವಚನವನ್ನು ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ. ಅವರು ಕನ್ನಡ ನಾಡಿನವರು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಅಂಥ ನಾಡಿನಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ನಾವುಗಳು ಧನ್ಯರು, ಮಾನ್ಯರು ಅಂತೇಳಿ ಹೇಳ್ಕೋಬೋದು. ಹಾಗಾಗಿ ಅಕ್ಕ ಮಹಾದೇವಿ ಮತ್ತು ಇತರೆ ಹಲವಾರು ಶರಣೆಯರ ವಚನಗಳ ಬೆಳಕಿನ ಅವರು ತೋರಿರ್ತಕ್ಕಂತಹ ಬೆಳಕಿನಲ್ಲಿ, ಅವರು ತೋರಿರ್ತಕ್ಕಂತಹ ಹಾದಿಯಲ್ಲಿ ನಾವು ಕ್ರಮಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಆವಾಗ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸನೂ ಸಹ ಪರಮಾತ್ಮನ ಪೂಜೆ ಆಗುತ್ತೆ. ಮಾತು ಮಾಣಿಕ್ಯದ ದೀಪ್ತಿ ಆಗುತ್ತೆ, ಮಾತು ಸ್ಫಟಿಕದ ಶಲಾಖೆ ಆಗುತ್ತೆ. ಆವಾಗ ನಾವು ನುಡಿತಕ್ಕಂಥ ಪ್ರತಿಯೊಂದು ಮಾತನ್ನು ಸಹ ಲಿಂಗ ಮೆಚ್ಚಿ ಅಹುದೆನ್ನುತ್ತೆ. ಆವಾಗ ನಮ್ಮ ನಡೆ ಮತ್ತು ನುಡಿಗಳಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ನಾವು ಅಂದಿದ್ದು ಆಗುತ್ತೆ, ಆಗೋದನ್ನು ನಾವು ನುಡಿಲಿಕ್ಕೆ ಸಾಧ್ಯವಾಗುತ್ತೆ. ಆವಾಗ ನಡೆಯ ನುಡಿನಲ್ಲಿ ಒಂದು ಏಕತೆ ಬರುತ್ತೆ. ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಸಹ ಆವಾಗ ಪರಮಾತ್ಮನ ನಿಜವಾದ ಪೂಜೆ ಆಗ್ತವೆ. ಹೀಗೆ ಈ ವಚನದ ಕುರಿತು ಹೇಳ್ಕೊತಾ ಹೋದರೆ ಇನ್ನು ಸಾಕಷ್ಟು ತಿಳಿಸ್ಬೋದು. ಆದರೆ ಇಲ್ಲಿಗೆ ಇಷ್ಟು ಸಾಕು ಈ ವಿಡಿಯೋಕ್ಕೆ. ಇಷ್ಟೊತ್ತು ಕೇಳಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು. ಈ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಹಲವಾರು ವಿಚಾರಗಳನ್ನು ತಿಳಿಸಲಿಕ್ಕೆ ಅನುಕೂಲ ಆಗುತ್ತೆ. ಧನ್ಯವಾದಗಳು ಮತ್ತೊಮ್ಮೆ.